ಎಲ್ರಿಗೂ ನಮಸ್ಕಾರ. ನಾನು ಅನಿತಾ ರಾಕೇಶ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ನಿನ್ನೆ ಒಂದು ರೆಸಾರ್ಟ್ಗೆ ಔಟಿಂಗ್ ಅಂತ ಹೋಗಿದ್ವಿ. ಆ್ಯಕ್ಚುಲಿ ಇದು ಪರ್ಪಸ್ಲಿ ಔಟಿಂಗ್ ಅಲ್ಲ, ಇನ್ವೈಟೆಡ್ ಔಟಿಂಗ್. ಯಾಕಂದರೆ ನಾವೊಂದು ಬರ್ಡೇ ಪಾರ್ಟಿಗೆ ಬಂದಿದ್ವಿ. ನಾವು ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು, 8:30 9 o'clock ಆಗಿತ್ತು. ಸೊ ಒಳಗಡೆ ಎಲ್ಲ ಡೆಕೋರೇಷನ್ ಈ ಥರ ಮಾಡಿದರು. ಸೆಲೆಬ್ರೇಷನ್ ಎಲ್ಲ ನಡೀತಾ ಇತ್ತು, ಈವೆಂಟ್ಸ್ ಎಲ್ಲ ಇನ್ನೂ ನಡೀತಾ ಇತ್ತು. ಹೊರಗಡೆ ನಿಮಗೆ ಗೋಲ್ಡ್ ಮಾಸ್ಕ್ ಮ್ಯಾನ್ ಹಾಗೂ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಸಣ್ಣ ಮಕ್ಕಳನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ರು. ಅದು ಡಿಫ್ರೆಂಟಾಗಿ ಚೆನ್ನಾಗಿತ್ತು ಗೋಲ್ಡ್ ಮಾಸ್ಕ್ ಮ್ಯಾನ್ ಎಲ್ಲ. ಸೊ ರೆಸಾರ್ಟ್ ಮಧ್ಯದಲ್ಲಿ ನಿಮಗೆ ಈ ರೀತಿ ಬುದ್ಧ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಅದು ಸೆಂಟ್ರ್ ಆಫ್ ಅಟ್ರಾಕ್ಷನ್ ಆಗಿ ಚೆನ್ನಾಗಿತ್ತು. ಯಾರೆಲ್ಲ ಫೋಟೋ ತೆಕ್ಕೊಬೋದು, ಫೋಟೋಗ್ರಾಫರ್ಸ್ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ. ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೂ ಯಾರೆಲ್ಲ ಬ್ಯುಸಿ ಆಗಿರ್ತೀರ ಲೈಫಲ್ಲಿ, ಪರ್ಸ್ನಲ್ ಲೈಫಲ್ಲಿ, ಅವರು ಸ್ವಲ್ಪ ಪರ್ಸ್ನಲ್ ಸ್ಪೇಸ್ ಬೇಕು ಅಂತಂದರೆ ಇಲ್ಲಿ ಒಂದು ವಿಸಿಟನ್ನು ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ ಪರ್ಸ್ನಲ್ ಸ್ಪೇಸ್ಗೆ. ಯಾಕಂದರೆ ಸುತ್ತಮುತ್ತ ಗಿಡ ಮರಗಳಿದೆ, ಚೆನ್ನಾಗಿರುತ್ತೆ. ಇದು ಜಿಯಾನ್ ಸರ್ಕಸ್ ಮ್ಯಾನ್ ಪಾರ್ಟಿನಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ರು. ನಿಶ್ವಿಕಾ ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಿದ್ಲು ಜಿಯಾನ್ ಸರ್ಕಸ್ ಮ್ಯಾನ್ ಜೊತೆಗೆ. ಸರ್ಕಸ್ ಮ್ಯಾನ್ ಜೊತೆಗೆ ಆಟ ಆಡೋದು, ಡ್ಯಾನ್ಸ್ ಆಡೋದು, ಫೋಟೋ ತೆಗೆಸ್ಕೊಳ್ಳೋದು ಎಲ್ಲ ಮಾಡಿದ್ಲು. ಓವರಾಲ್ ಆಗಿ ಎಲ್ಲ ಚೆನ್ನಾಗಿತ್ತು ಪಾರ್ಟಿ ಎಲ್ಲ. ಅದು ಈವೆಂಟ್ಸು ಸ್ವಲ್ಪ ಮುಗ್ದೋಗಿತ್ತು ನಾವು ಬರೋ ಅಷ್ಟರಲ್ಲಿ. ಬಟ್ ಇನ್ನೊಂದು ಸ್ವಲ್ಪ ಈವೆಂಟ್ಸ್ನ ನಡೆಸ್ತಾಯಿದ್ರು. 1-2 ಪ್ರೋಗ್ರಾಮನ್ನು ನೋಡಿದ್ವಿ ನಾವು. ಮಕ್ಕಳಿಗೆ ಟಾಸ್ಕ್ಗಳನ್ನ ಕೊಟ್ಟು ಪರ್ಫಾರ್ಮ್ ಮಾಡೋದಕ್ಕೆ ಟಾಸ್ಕ್ಗಳನ್ನ ಕೊಟ್ಟಿದ್ದರು. ಸೊ ಎವ್ರಿಥಿಂಗ್ ವಾಸ್ ನೈಸ್. ಬಂಗಾರಿ ಜಿಯಾನ್ ಸರ್ಕಸ್ ಮ್ಯಾನ್ ಜೊತೆಗೆ ಆಟ ಆಡಿದ್ಲು. ಆದರೆ ಅಭಿಯಂತ್ ಅದನ್ನು ನೋಡಿ ಸ್ವಲ್ಪ ಹೆದರ್ಕೊತಾ ಇದ್ದ. ನಿಶ್ವಿಕಾ ಅಂತೂ ತುಂಬಾ ಎಂಜಾಯ್ ಮಾಡಿದ್ಲು ಪಾರ್ಟಿನ. ಅಭಿಯಂತು ಸ್ಟಾರ್ಟಿಂಗ್ ಅದನ್ನು ನೋಡಿ ಇದೇನಿರ್ಬೋದು ಅಂತ ಅವನು ತುಂಬ ಹೆದರ್ಕೊಂಡಿದ್ದ. ಅದು ಹತ್ರನೂ ಹೋಗ್ತಾ ಇರಲಿಲ್ಲ. ನಾನು ಎಲ್ಲಿ ಬಂದಿದ್ದೀನಿ, ನಾನೇನು ಮಾಡ್ತಾಯಿದ್ದೀನಿ ಅಂತ ಸುತ್ತಮುತ್ತ ನೋಡ್ತಾ ಇದ್ದ, ಅಳ್ತಾ ಇದ್ದ. ಬಟ್ ಆಮೇಲೆ ಅವನದು ಆ ಜಾಗಕ್ಕೆ ಸೆಟ್ ಆದ. ಸೊ ಆಮೇಲೆ ಅವನು ಮ್ಯೂಸಿಕ್ ಪ್ಲೇ ಮಾಡಿದಾಗ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದ. ಸೊ ಅವನು ಕೂಡ ತುಂಬ ಎಂಜಾಯ್ ಮಾಡ್ದ ನಿನ್ನೆ ಪಾರ್ಟಿನ. ಮ್ಯೂಸಿಕ್ಕಿಗೆಲ್ಲ ಡ್ಯಾನ್ಸ್ ಆಡ್ತಿದ್ದಾನೆ. ಅದು ತುಂಬ ಸ್ಪೇಷಿಯಸ್ ಆಗಿರೋದ್ರಿಂದ ಇವು ಮಕ್ಕಳಿಗೆಲ್ಲ ಓಡಾಡೋದಕ್ಕೆ ತುಂಬ ಚೆನ್ನಾಗಿತ್ತು. ಬಟ್ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತ ಪ್ಲೇ ಏರಿಯಾ, ಪ್ಲೇ ಐಟಮ್ಸ್ ಯಾವುದೂ ಇರಲಿಲ್ಲ. ಸೊ ಪ್ರೋಗ್ರಾಮ್ಸ್ ಎಲ್ಲ ಇತ್ತು. ಟ್ರ್ಯಾಂಪೋಲಿನ್ ಅಥವಾ ಸ್ಲೈಡ್ ಈ ಥರದ್ದೆಲ್ಲ ಯಾವುದೂ ಇರಲಿಲ್ಲ. ಬಟ್ ಇವ್ರು ಹೀಗೆ ಓಡಾಡಿಕೊಂಡು ಎಂಜಾಯ್ ಮಾಡಿದ್ರು. ಸೊ ಈವೆಂಟ್ಸ್ ಎಲ್ಲ ಮುಗಿದ್ಮೇಲೆ ನಾವು ಊಟಕ್ಕೆ ಬಂದ್ವಿ. ಊಟದಲ್ಲಿ ಬಫೆ ಸಿಸ್ಟಮ್ ಇತ್ತು. ಸೊ ಊಟ ಎಲ್ಲ